ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ದೌಮ್ಯ ಋಷಿಯ ಎರಡನೇ ಶಿಷ್ಯನಾದ ಬೈದ್ಯನನ್ನು ಕುರಿತು, ಮಗು, ನೀನು ಹೊಲಕ್ಕೆ ಹೋಗಿ ಬೇಳೆಯನ್ನು ಚೆನ್ನಾಗಿ ರಕ್ಷಿಸು. ಬೇಳೆಯು ಬರುತ್ತಲೇ ಧಾನ್ಯವನ್ನು ತೆಗೆದುಕೊಂಡು ಬಾ ಎಂದು ಆಜ್ಞಾಪಿಸಿ ಕಳಿಸಿದರು. ಗುರುಗಳ ಆಜ್ಞೆಯೇ ನನಗೆ ವೇದವಾಕ್ಯವು ಎಂದು ಬೈದ್ಯನು ಹೊಲಕ್ಕೆ ಹೋಗಿ ಬೆಳೆಯನ್ನು ಪಕ್ವವಾಗುವವರೆಗೆ ಅದನ್ನು ಕಷ್ಟದಿಂದ ಜೋಪಾನ ಮಾಡಿದನು. ಬಳಿಕ ಆ ಧಾನ್ಯವೆಲ್ಲ ಕೊಯ್ದು ಗೂಡು ಕಟ್ಟಿ ರಾಶಿ ಮಾಡಿ ಗುರು ಸನ್ನಿಧಿಗೆ ಬಂದು ಆ ಸಂಗತಿಯನ್ನು ತಿಳಿಸಿದನು. ಆಗ ದೌಮ್ಯ ಋಷಿಯು ಸಂತೋಷಪಟ್ಟು ಧಾನ್ಯವನ್ನು ಮನೆಗೆ ತರುವುದಕ್ಕಾಗಿ ಆತನಿಗೆ ಒಂದು ಗಾಡಿಯನ್ನು ಒಂದು ಕೋಣವನ್ನು ಕೊಟ್ಟು ಕಳಿಸಿದರು. ಬೈದ್ಯನು ಗಾಡಿಯನ್ನು ಕೋಣವನ್ನು ತಕ್ಕೊಂಡು ಕೂಡಲೇ ಹೊಲಕ್ಕೆ ಹೋಗಿ ಆದ ಗಾಡಿಯಲ್ಲಿ 2 ಖಂಡ ಧಾನ್ಯವನ್ನು ಹೇರಿದನು. ಹಾಗೂ ಗಾಡಿಯ ನೊಗದ ಒಂದು ಬದಿಗೆ ಕೋಣವನ್ನು ಕಟ್ಟಿ ಮತ್ತೊಂದು ಬದಿಗೆ ತಾನು ಕೊರಳವನ್ನು ಕಟ್ಟಿಕೊಂಡು ಗಾಡಿಯನ್ನು ಸಾಗಿಸುತ್ತಾ ಗುರುವಿನ ಆಶ್ರಮದ ಕಡೆಗೆ ಸಾಗಿದನು. ದಾರಿಯಲ್ಲಿ ಒಂದು ಕಡೆ ಗಾಡಿಯ ಗಾಲಿಯು ಕೆಸರಲ್ಲಿ ಹುದುಗಿ ಹೋಯಿತು. ಆಗ ಬೈದ್ಯನು ಭರದಿಂದ ಕಾಲು ಕಿತ್ತು ಜಗ್ಗಾಡತೊಡಗಲು ಅವನ ಕೊರಳಿಗೆ ಕಟ್ಟಿಕೊಂಡಿದ್ದ ಹಗ್ಗವು ಉರುಳಿ ಬಿದ್ದು ಅವನಿಗೆ ಪ್ರಾಣಾಂತ ಸಮಯವೂ ಒದಗಿತು. ಅಷ್ಟರಲ್ಲಿ ದೌಮ್ಯ ಮುನಿಯು ಅಲ್ಲಿಗೆ ಬಂದು ಕನಿಕರದಿಂದ ಬೈದ್ಯನ ಕೊರಳಿನ ಹಗ್ಗವನ್ನು ಸಡಿಲಿಸಿ ಆತನನ್ನು ಆಲಂಗಿಸಿಕೊಂಡು, ಮಗುವೇ, ನೀನು ವೇದಶಾಸ್ತ್ರ ಪಾರಂಗತನಾಗು ಎಂದು ಹಾರೈಸಿದರು. ತಕ್ಷಣವೇ ಅವನಿಗೆ ಸಕಲ ವಿದ್ಯೆಗಳು ಅವಗತವಾದವು. ಬಳಿಕ ಆತನು ಗುರುವಿನ ಅಪ್ಪಣೆಯನ್ನು ಪಡೆದು ಮನೆಗೆ ಹೋದನು. ಇನ್ನು 3ನೇ ಶಿಷ್ಯನಾದ ಉಪಮನ್ಯನು ಬಹುಪರಿಯಿಂದ ಗುರುಸೇವೆಯನ್ನು ಮಾಡುತ್ತಲಿದ್ದನು. ಆದರೆ ಅವನ ಅತಿಯಾದ ಆಹಾರ ಸೇವನೆಯಿಂದ ಅವನ ಬುದ್ಧಿಯು ಜಡವಾಗಿತ್ತು. ಈ ದೋಷವನ್ನು ನಿವಾರಿಸುವುದಕ್ಕಾಗಿ ದೌಮ್ಯ ಋಷಿಯು ಒಂದು ಉಪಾಯವನ್ನು ಮಾಡಿ ಆತನನ್ನು ಕುರಿತು, ವತ್ಸ ಉಪಮನ್ಯು, ನೀನು ಪ್ರತಿ ದಿವಸ ಆಕಳನ್ನು ಅಡವಿಗೆ ಒಯ್ದು ಮೇಯಿಸಿಕೊಂಡು ಬಾ ಎಂದು ಆಜ್ಞಾಪಿಸಿದರು. ಉಪಮನ್ಯು ಹಾಗೆ ಆಗಲಿ ಎಂದು ಮರು ದಿವಸ ಆಕಳನ್ನು ಅಡವಿಗೆ ಒಯ್ದು ಮೇಯಿಸತೊಡಗಿದನು. ಸ್ವಲ್ಪ ವೇಳೆಯಲ್ಲೇ ಆತನಿಗೆ ಹಸಿವಾಯಿತು. ಮರಳಿ ಆಕಳನ್ನು ಆಶ್ರಮಕ್ಕೆ ಕರೆದುಕೊಂಡು ಬಂದನು. ದೌಮ್ಯರು ಇದನ್ನು ಪರೀಕ್ಷಿಸಿ, ಇವನು ಏಕೆ ಬಂದಿ ಎಂದು ಕೇಳಿದರು. ಅವನು ನಿಜವಾಗಿಯೂ ತನಗೆ ಹಸಿವಾಗಿದೆ, ಆದ್ದರಿಂದ ಬೇಗನೆ ಬಂದೆನು ಎಂದನು. ದೌಮ್ಯ ಋಷಿಯು, ನೀನು ನಾಳೆ ಸಾಯಂಕಾಲದವರೆಗೂ ಸೂರ್ಯಾಸ್ತಮಾನದವರೆಗೂ ಆಕಳನ್ನು ಅಡವಿಯಲ್ಲೇ ಮೇಯಿಸಿಕೊಂಡು ಬರಬೇಕು ಎಂದು ಕಟ್ಟಪ್ಪಣೆ ನೀಡಿದರು. ಉಪಮನ್ಯು ಹೇಗೆ ಆಕಳನ್ನು ಸಾಯಂಕಾಲದವರೆಗೆ ಕಾಯ್ದನು ಹಾಗೂ ಗುರುವಾಕ್ಯವನ್ನು ಹೇಗೆ ಪರಿಪಾಲಿಸಿದನು, ಉಪಮನ್ಯನ ದೋಷವನ್ನು ಹೇಗೆ ಗುರುಗಳು ಪರಿಹರಿಸಿದರು ಎಂಬುವ ಸುಂದರವಾದ ಕಥೆಯು ಮುಂದಿನ ವಾರದಲ್ಲಿ ಕೇಳುವಿರಿ. ಈ ವಾರದ ಕಥೆಯ ನೀತಿ: ಗುರುವಾಕ್ಯವು ವೇದವಾಕ್ಯವು ಎಂದು ನಡೆದಿದ್ದೇ ಆದರೆ ಎಂಥ ಸಂಕಟ ಪರಿಸ್ಥಿತಿಯಲ್ಲಿಯೂ ಗುರುಗಳು ಕೈ ಬಿಡುವುದಿಲ್ಲ ಎಂಬುದು ಈ ವಾರದ ಕಥೆಯ ಮುಖ್ಯಾಂಶ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.